ಕಾಲ್ತುಳಿತ ಘಟನೆ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಬೀದಿಗಿಳಿದಿದೆ. ವಿಧಾನಸೌಧ ಮುಂಭಾಗದಲ್ಲಿಂದು ಬೃಹತ್ ಪ್ರತಿಭಟನೆ ನಡೆಸಿದ್ದು 11 ಜನರ ಸಾವು ಸರ್ಕಾರದ ಪ್ರಾಯೋಜಿತ ಕೊಲೆ ಅಂತ ಆಕ್ರೋಶ ಹೊರಹಾಕಿದೆ. ಈ ಪ್ರಕರಣದಲ್ಲಿ ಸಿಎಂ, ಡಿಸಿಎಂ ಮತ್ತು ಗೃಹ ಸಚಿವರು ನೇರ ಹೊಣೆಯಾಗಿದ್ದು ಕೂಡಲೇ ಸರ್ಕಾರ ವಜಾ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಬಂಧಿಸಿ ಬಂಧಿಸಿ ಸಿಎಂ, ಡಿಸಿಎಂರನ್ನ ಬಂಧಿಸಿ ಅಂತ ಘೋಷಣೆ. 11 ಜನ ಸಾವು ಸರ್ಕಾರದ ಪ್ರಾಯೋಜಿತ ಕೊಲೆ ಅಂತ ಆಕ್ರೋಶ. ಅಮಾಯಕರ ಬಲಿ ಪಡೆದ ಸರ್ಕಾರಕ್ಕೆ ಬಿಟ್ಟಿ ಕ್ರೆಡಿಟ್ಗಾಗಿ ಕೊಲೆ ಮಾಡಿದ ಸರ್ಕಾರಕ್ಕೆ. ಆರ್ಸಿಬಿ ಗೆಲುವಿನ ಸೆಲೆಬ್ರೇಷನ್ ವೇಳೆ ಕಾಲ್ತುಳಿತದಿಂದ 11 ಮಂದಿ ಸಾವು ಪ್ರಕರಣ ರಾಜ್ಯ ಸರ್ಕಾರವನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಇದೇ ವಿಚಾರವನ್ನ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ಕಾಂಗ್ರೆಸ್ಗೆ ಲೆಫ್ಟ್ ರೈಟ್ ತೆಗೆದುಕೊಳ್ಳುತ್ತಿದೆ. ಪೊಲೀಸ್ ಅಧಿಕಾರಿಗಳ ತಲೆದಂಡ ಮೂಲಕ ಹರಕೆಯ ಕುರಿಗಳನ್ನಾಗಿ ಮಾಡಿದೆ. ಇದಕ್ಕೆ ಸಿಎಂ, ಡಿಸಿಎಂ, ಗೃಹ ಸಚಿವರು ನೇರ ಹೊಣೆ ಅಂತ ಸಮರವನ್ನೇ ಸಾರಿದೆ. 11 ಜನರ ಸಾವು ಸರ್ಕಾರದ ಪ್ರಾಯೋಜಿತ ಕೊಲೆ. ವಿಧಾನಸೌಧ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ. ಪೊಲೀಸರು ಅವಕಾಶ ನಿರಾಕರಿಸಿದ್ರು. ಸರ್ಕಾರ ಒತ್ತಡ ಹಾಕಿ ಸಂಭ್ರಮಾಚರಣೆ ಕಾರ್ಯಕ್ರಮ ಆಯೋಜಿಸಿತ್ತು. ಇದರ ಪರಿಣಾಮವೇ 11 ಜನ ಅಮಾಯಕರ ಸಾವಿಗೆ ಕಾರಣವಾಗಿದೆ. ಹೀಗಂತ ಬಿಜೆಪಿ ಇವತ್ತು ವಿಧಾನಸೌಧ ಮುಂಭಾಗ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿತು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಶಾಸಕರಾದ ಅಶ್ವಥ್ ನಾರಾಯಣ್, ಅರವಿಂದ್ ಬೆಲ್ಲದ್, ಎಂಎಲ್ಸಿ ರವಿಕುಮಾರ್ ಮತ್ತಿತರ ಮುಖಂಡರು ಪಾಲ್ಗೊಂಡಿದ್ರು. ಪ್ರತಿಭಟನೆ ವೇಳೆ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಹೊಸ ಬಾಂಬ್ಗಳನ್ನ ಸಿಡಿಸಿದ್ರು. ಪೊಲೀಸ್ ಅಧಿಕಾರಿ ಕಾರ್ಯಕ್ರಮಕ್ಕೆ ಅವಕಾಶ ಕೊಡೋದಿಲ್ಲ ಎಂದ ಮೇಲೆ ಸರ್ಕಾರ ಹೇಗೆ ಸಮಾರಂಭ ಆಯೋಜಿಸಲು ಒತ್ತಡ ಹಾಕಿದ್ಯಾಕೆ? 11 ಜನರ ಸಾವು ಸರ್ಕಾರದ ಪ್ರಾಯೋಜಿತ ಕೊಲೆ. ಈ ಸರ್ಕಾರವನ್ನ ವಜಾ ಮಾಡಿದಾಗ ಮಾತ್ರ ಮೃತರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ವಾಗ್ದಾಳಿ ನಡೆಸಿದ್ರು. ಇದು ಹೆಣ ಅಲ್ಲ, ಇವರೆಲ್ಲ ಹುತಾತ್ಮರು. ಹೆಣ ಅಲ್ಲ ಇವರು. ನೀವ್ ಹೆಣ ಅಂತೀರಾ, ಸತ್ ಮೇಲಾದ್ರೂ ಹೇಳ್ರಿ. ಹುತಾತ್ಮರು ಅವರು. ನೀವು ಕರೆದಿದ್ದ ಕಾರ್ಯಕ್ರಮ ಇದು, ಅವ್ರು ಬಂದಿದ್ದಲ್ಲ. ನೀವು ಕರೆದು ಇನ್ವಿಟೇಷನ್ ಕೊಟ್ಟು ಸಾಯಿಸ್ತೀರಿ ಅವ್ರನ್ನ. ನೀವೇ ಕರೆದು ಇನ್ವಿಟೇಷನ್ ಕೊಟ್ಟು ಸಾಯಿಸ್ತೀರಿ ನೀವು. ಸಾವು ಈ ಸರ್ಕಾರದಲ್ಲಿ 6ನೇ ಗ್ಯಾರಂಟಿ. ಈಗ 11 ಜನ ಮರ್ಡರ್ ಮಾಡಿದ್ದೀರಾ. ಸರ್ಕಾರದ ಪ್ರಾಯೋಜಿತ ಕೊಲೆ ಇದು. 11 ಜನ. ನಿಮ್ಗೇನ್ ಮಾಡ್ಬೇಕು? ಸ್ವತಃ ನಿಮ್ಮ ಉಪಮುಖ್ಯಮಂತ್ರಿ ಹೋಗಿ ಅಲ್ಲಿ ಆರ್ಸಿಬಿ ಬಾವುಟ ಹಿಡ್ಕೊಂಡು ಏನ್ ತಿರುಗಿಸಿದ್ದೆ ಅದು ಹೇಳಿದ್ರಿ ಈಗಾಗಲೇ ಎಲ್ಲ. ಮಲ್ಯ ಆ ರಾಯಲ್ ಚಾಲೆಂಜ್ ವಿಸ್ಕಿ ಬಾಟಲ್ಗೆ ಪ್ರಮೋಷನ್ಗೆ ಮಾಡಿದಂತ ಒಂದು ಟೀಮ್ ಇದು. ಹೊಸ ಅಂಬಾಸಿಡರ್ ಡಿಸಿಎಂ, ಸಿಎಂ ಈಗ ಹೊಸದಾಗಿ ಉಟ್ಕೊಂಡಿದ್ದಾರೆ ಇವರು ಅಂಬಾಸಿಡರ್ ಆಗಿ. ಇನ್ನು ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಆರ್ಸಿಬಿಗೂ ಸರ್ಕಾರಕ್ಕೂ ಏನ್ ಸಂಬಂಧ? ರಾಯಲ್ ಚಾಲೆಂಜರ್ಸ್ ವಿಸ್ಕಿ ಹೆಸರಿದೆ, ಅದಕ್ಕೆ ನೀವು ಹೋಗ್ತೀರಿ. ಮಲ್ಯ ಹೆಸರು ಪಬ್ಲಿಸಿಟಿ ಮಾಡೋದಕ್ಕೆ ಹೆಸರಿಟ್ರು. ಕಪ್ ಅವರಿಗೆ, ಚಿಪ್ ನಿಮಗೆ. ಬನ್ನಿ ಅಂತ ಕರೆದು 11 ಜೀವ ತೆಗೆದು ಮನೆ ಕಳಿಸಿದ್ರಿ ಅಂತ ಟೀಕಾ ಪ್ರಹಾರ ನಡೆಸಿದ್ರು. ಇನ್ನು ಕೆಲವು ಮಂತ್ರಿಗಳು ಮಾತಾಡ್ತಾರೆ, ಎಣದ ಮೇಲೆ ರಾಜಕಾರಣ ಮಾಡ್ತಾರೆ ಬಿಜೆಪಿಯವರು, ರಣ ಹದ್ದುಗಳ ತರ ಅಂತ. ಆದ್ರೆ ನೀವು ಸೀಳು ನಾಯಿಗಳ ತರ 11 ಜನರ ಜೀವ ತೆಗೆದು ನಾಯಿಗಳು ನೀವು ಕಾಂಗ್ರೆಸ್ನವರು. ನಾನು ಏನು ಎಗ್ಗಿಲ್ಲದೆ ಹೇಳ್ತೇನೆ, ಸೀಳು ನಾಯಿಗಳು ನೀವು ಈಗ ಏನಾಗಿದೆ ಅಂತಂದ್ರೆ, ಹುಚ್ಚರ ಕೈಯಲ್ಲಿ ದೊಣ್ಣೆ ಕೊಟ್ಟಿದೆ. ಹುಚ್ಚರ ಕೈಯಲ್ಲಿ ದೊಣ್ಣೆ ಕೊಟ್ರೆ ಆ ಹುಚ್ಚ ಯಾರ ತಲೆ ಹೊಡಿತಾನೋ ಗೊತ್ತಿಲ್ಲ. ಈಗ ಪೊಲೀಸ್ನವ್ರ ತಲೆ ಹೊಡೆದಿದ್ದಾನೆ. ನಾವು ಯಾವುದೇ ಕಾರಣಕ್ಕೆ ನಿಮ್ಮ ತಲೆದಂಡ ಆಗುವವರೆಗೆ ನಾವ್ಯಾರು ಕೂಡ ವಿರಮಿಸೋದಿಲ್ಲ. ಮುಖ್ಯಮಂತ್ರಿಗಳೇ ಪ್ರಥಮ ಅಪರಾಧಿ, ನಂಬರ್ A1 ಅವರೇ. ಡಿಸಿಎಂ ನಂಬರ್ 2, ಹೋಮ್ ಮಿನಿಸ್ಟರ್ ನಂಬರ್ 3. ಇವು ತಲೆದಂಡ ಆಗಲೇಬೇಕು. ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಮಾತನಾಡಿ, ಆಸ್ಪತ್ರೆಯ ಲಿಸ್ಟ್ನಲ್ಲಿ 3:45ಕ್ಕೂ ಮುನ್ನವೇ ಸಾವಾಗಿರೋ ಮಾಹಿತಿ ಇದೆ. ಆದ್ರೂ ಸಿಎಂ, ಡಿಸಿಎಂ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಒಬ್ರು ದೋಸೆ ತಿನ್ನೋಕ್ ಹೋದ್ರೆ ಇನ್ನೊಬ್ರು ಸೆಲ್ಫಿಗೆ ಕಿಸ್ ಕೊಡೋಕೆ ಹೋಗ್ತಾರೆ ಅಂತ ಕಿಚ್ಚು ಹೊರಹಾಕಿದ್ರು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಇದರ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಕರ್ನಾಟಕದ ಕನ್ನಡ ಜನತೆ ಮಕ್ಕಳು ಸತ್ತಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ ಅಂತಂದ್ರೂ ಕೂಡ ಅದರ ಮೇಲೆ ಹೋಗಿ ನೀವು ವಿಜಯೋತ್ಸವ ಮಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಬರುವುದಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಸೆಲೆಬ್ರೇಷನ್ ಇದೆ ಅಂತ ಗೊತ್ತಾದಾಗ ಮುಖ್ಯಮಂತ್ರಿಗಳೇ ನೀವು ವಿಧಾನಸೌಧದಲ್ಲಿ ಅದನ್ನು ಮಾಡಿ
ನಾನು ಕ್ರೆಡಿಟ್ ತಗೋಬೇಕಂತ ಮಾಡಿದರೆ ಉಪಮುಖ್ಯಮಂತ್ರಿಗಳಿಗೂ ಕೂಡ ಈ ಸುದ್ದಿಯನ್ನು ಹಚ್ಚಿದಂಗ ಗೋವಿಂದರಾಜು ನೀವು ಎಲ್ಲರೂ ಕೂಡಿ ಇಲ್ಲೇ ವಿಧಾನಸೌಧದಲ್ಲಿ ಸೆಲೆಬ್ರೇಷನ್ ಅನ್ನು ಇಟ್ರಿ. ಮೃತಪಟ್ಟವರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಪರಿಹಾರ ಮೊತ್ತವನ್ನ ತಲಾ 25 ಲಕ್ಷ ರೂಪಾಯಿಗೆ ಹೆಚ್ಚಿಸಿದೆ. ಆದರೆ ಇದಕ್ಕೆ ಕುಹಕವಾಗಿರುವ ಕೇಂದ್ರ ಸಚಿವ ವಿ ಸೋಮಣ್ಣ 25 ಲಕ್ಷ ಅಲ್ಲ, ಇಡೀ ಬಜೆಟ್ ಅನ್ನ ಪರಿಹಾರವಾಗಿ ಕೊಟ್ಟರು ಜೀವ ವಾಪಸ್ ಬರುತ್ತಾ ಅಂತ ಪ್ರಶ್ನಿಸಿದ್ದಾರೆ. ಈ ಘಟನೆಯಿಂದ ಇಡೀ ಬೆಂಗಳೂರಿಗೆ ಅತ್ಯಂತ ಕೆಟ್ಟ ಹೆಸರು ಬಂದಿದೆ. ಸಿಎಂ ಪಟಾಲಂ ಮಾಡಿದ ಎಡವಟ್ಟಿನಿಂದ ಇಷ್ಟೆಲ್ಲ ಘಟನೆಗಳು ನಡೆದಿವೆ ಅಂತ ಕೆಂಡ ಕಾರಿದ್ರು. ಇಂತಹ ಒಂದು ಇನ್ಸಿಡೆನ್ಸ್ ನಡೆದ್ರು ಕೂಡ ಸಿದ್ದರಾಮಯ್ಯನಂತ ಒಬ್ಬ ಮುತ್ಸದಿ ರಾಜಕಾರಣಿ, ವಿವೇಕದಿಂದ ನಡೀತಕ್ಕಂಥ ರಾಜಕಾರಣಿ ಅಂತ ನಾವು ತಿಳ್ಕೊಂಡಿದ್ವಿ. ನಿಮ್ಮ ವಿವೇಕತನ ಏನಾಯಿತು ಅನ್ನೋದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತೀನಿ ಅಷ್ಟೇ.